ಸೈಡಿಗೆ ಹಂಗೆ ಆಗ್ತಿರ್ತವೆ ಈಗ ನೈಟ್ ಥರನೇ ಆಗ್ಬೋದು ನೋಡಿ, ಎಲ್ಲ ಸೈಡಿಗೆ ಹಾಕ್ಬಿಟ್ಟಾರ ತಲೆ ಹಾಕಿ ಈ ಥರ ಮಾಡೋದಿದ್ರೆ ರಾತ್ರಿಯಿಂದ ಹಿಂಗೆ ಬರ್ತಾನೆ ಇಲ್ಲ ನಾವು ಹೊರಟಾಗಿಲ್ಲ. ನೈಟ್ ಫುಲ್ ನೈಟ್ ಥರ ವೈಟ್ ಕಲರ್ದು ಹಾಕಪ್ಪ. వాన వస్తుంది, బాగా వస్తుంది. కార్ బರ್ತೈತೆ, ಕಾಣಿಸ್ತಿದೆ. ನಾನು ಕೇಳಿ ಹೇಳ್ತೀನಿ. ಒಂದು ಮಳ ನೀರು ನಿಂತೈತೆ, ಒಂದು ಮಳ ನೀರು ನಿಂತೈತಲ್ಲಿ. ಅದೇ ಭಯ, ಅದ್ರಲ್ಲಿ ಪೂರನ ಐಡಿಯಾ ಇರುತ್ತೆ. ಗುಂಡಿಗಳು ಏನಾದರೂ ಬಿದ್ದು ಅದು ಕರೆಕ್ಟಾಗಿ ಒಳಗೆ ಇಳಿತು. ಕಾಣ್ತಾ ಇದೆ. ನಮ್ಮಪ್ಪ ಕರೆಕ್ಟಾಗಿ ಗಾಡಿ ತೋರಿಸ್ಕೊಂಡು ಹೋಗ್ತಾನೆ. ನಾನು ಹೇಳಿದೆ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡೆ ಹೋಗ್ತಾರೆ. ಅವನು ತಪ್ಪಿಸ್ಕೊಂಡ, ನೀನು ಅವ್ರ ಫಾಲೋ ಮಾಡಿ ನೀನು ಗುಂಡಿ ಬಿಟ್ಟೆ. ನೋಡ್ತಾ ಇದ್ದೀನಿ ಎಂದು ಅವನು ಕೊಟ್ಟಿರ್ತಾರೆ. ಯಾರು ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದು. ಇಲ್ಲ ಒಂದು ಅಂದಾಜು ಹೋಗ್ತಾನೆ. ಗುಂಡಿಗಳು ಕಾಣಿಸಲ್ಲ ಕಣವ, ಅಷ್ಟೊಂದು ಮಳೆ ಬರ್ತಾ ಇದೆ. ತುಂಬ ಹೆವಿ ಆಯಿತು ಮಳೆ. ಕಾರ್ ಓಡ್ಸಕ್ಕೆ ಆಗ್ತಾ ಇಲ್ಲ, ಮಳೆ ಕಾರಣದಿಂದ ಸೈಡಿಗೆ ಆಗ್ತಾ ಇದ್ದೀವಿ. ಗುಂಡಿಗಳು ಕಾಣ್ತಿಲ್ಲ. ಗುಂಡಿ ಏನು ಸರ್, ಮಳೆ ಹೆಂಗೆ ಬರ್ತೈತೆ? ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಧರ್ಮಸ್ಥಳ ಫುಲ್ ಮಳೆ ಸರ್. ಇಲ್ಲಿ ಒಂದು BMW ನಿಂತಿದೆ ನೋಡಿ. ಆ ರೇಂಜಿಗೆ ಇರುತ್ತೆ ಕಾರು. 800. ಹಾಂ, ಒಳ್ಳೆ ಫೈನ್ ಗಾಡಿ ಸರ್. ಮೈಲೇಜ್ಗೆ ಓಲ್ಡ್ ಗಾಡಿ ಆದರೆ ಹೆಂಗಿರುತ್ತೆ ಯಾಕಂದ್ರೆ ಇರುತ್ತೆ ಗಾಡಿ. ಗನ್ ಎತ್ಕೊಂಡಂಗೆ ಎತ್ಕೊಂಡು ಹೋಗ್ಬೇಕು ಗಾಡಿ.
ಎಲ್ಲ ಸೈಡಿಗೆ ಹಾಕ್ತಾವ್ರೆ. ಎಲ್ಲರೂ ಹಳ್ಳು ಬಿದ್ದವ್ರೆ. ಅಷ್ಟೇ ಓಡ್ಸಕ್ ಆಗಲ್ಲ ಗುರು, ಫುಲ್ ಫಾಗ್ ಬಂತಾಯ್ತು ಅಲ್ಲೇ ಲೈಟಾಗಿ. ಆಗಲ್ಲ, ಹಿಂಗೆ ರೆಕ್ಕೆ ಹೋಗಿ ಬರೋಷ್ಟಲ್ಲ ಅಲ್ಲೇ ತುಂಬ್ಕೊಂಡು ಹೋಗ್ತದೆ. ಫುಲ್ ಜೋರಾಯ್ತು ಮಳೆ. ಚೂರು ಕ್ಲಿಯರಿಟಿ. ಈ ಥರ ಆದರೆ ಕಾರು ಓಡಿಸಲ್ಲ ಯಾರು, ಬಸ್ನವ್ರು ಅಂಗಡಿ ಹೋಗ್ತಾರೆ, ಕಾರ್ನಾರು ಯಾರು ಓಡಿಸಲ್ಲ. ಮುಂದೆ ಆಗ್ತಿತ್ತಲ್ವಾ, ಇನ್ನೊಂಚು ಲೆಫ್ಟಿಗೆ ತಗೊಂಡು ಮರಗಳು ಮರಗಳು ಮರದ ಬೇರೆ ಹಾನಿ ಕೊಡ್ತಿದ್ದಾರೆ. ಯಾರು ನಿಲ್ಸಿದ್ರು ಬಸ್ನವ್ರು ಮಾತ್ರ ಪೈನ ಹೊಡಿತಾರೆ. ಎಲ್ಲೋ ಈಚೆ ಫುಲ್ ಎತ್ತಿದ್ದೀವಿ. ಸಖತ್ತಾಗಿ ಬರ್ತದೆ. ಗಾಡಿನೇ ಕಡಿಮೆ ಆದವು ಸರ್, ಗಾಡಿನೇ ಕಡಿಮೆ ಆದವು. ಎಷ್ಟು ಗಾಡಿ ಹೋಗ್ತಿದ್ವು ಆಗಲೇ, ಎಲ್ಲ ಕಡಿಮೆ ಆದವು. ಓಡ್ಸೋಕ್ಕಾಗಲ್ಲ ಅಂತೆಲ್ಲ ಸರಿಯಾಗಿ ಎಡ್ಜಿಗೆ ಬಂದು ಹೋಗ್ತಾರೆಲ್ಲ ಕಾಣಿಸ್ತಲ್ಲ. ಕಾರ್ನರೆಲ್ಲ ಎಡ್ಜಿಗೆ ಬಂದು ಹೋಗ್ತಾರೆ ಕಾಣಿಸ್ತಲ್ಲ.